ಇವತ್ತು ನಮ್ಮ ರಾಜಕಾರಣಿಗಳಿಗೆ ಇವೆಲ್ಲ ಆರೋಪ ಇಲ್ಲಂದ್ರೆ ರಾಜಕಾರಣಿ ಅಲ್ಲೇನೋ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟದೆ ಇವತ್ತು. ಆ ನೆಲೆಯಲ್ಲಿ ವಿಚಾರ ಮಾಡಿದಾಗ ಇವತ್ತು ಇದೆಲ್ಲ ನಡೆದ ಕಾರಣ ಯಾರು? ಇವತ್ತು ಎಲ್ಲರೂ ಹೇಳ್ತಾರೆ, ಅಧಿಕಾರಿಗಳ ಮೇಲೆ ಹಾಕ್ತಾರೆ, ಅಧಿಕಾರಿಗಳು ರಾಜಕಾರಣಿಗಳ ಮೇಲೆ ಹಾಕ್ತಾರೆ, ನಾವೇನು ಮಾಡೋಣ್ರಿ ಮೇಲಿನವ್ರು ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಮಾಡೋದು ಹೇಳ್ತಾರೆ. ಇಲ್ಲಿ ಭಾಳ ಮುಖ್ಯ ಅಂದರೆ 1.8 ಲಕ್ಷ ಮೃತ ಆದಂತಹ ಫಲಾನುಭವಿ ಬಗ್ಗೆ ಗೊತ್ತಾಗಲಿಲ್ಲ ಏನು ಅಂತ. ಆ ಸಂದರ್ಭದಲ್ಲೇ ಜೀವಂತಿದ್ದಂಥ ಅವ್ರ ಸಂಬಂಧಿಕರು ತೊಗೊಂಡ್ರು, ಹೆಂಗೆ ತೊಗೊಂಡ್ರು, ಏನು ಎಂತು ಅನ್ನೋವಂಥದ್ದು ಇವತ್ತೊಂದು ಮತ್ತೊಂದು ಪ್ರಶ್ನೆ ಮೂಡಲಿಕ್ಕಂಥದ್ದು. ಹೀಗಾಗಿ ಇದನ್ನು ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಗೆ ನೇರವಾಗಿ ಇವತ್ತು ಹೆಂಗೆ ಈ ಒಂದು ಏನಪ್ಪ ಅಂತಂದ್ರೆ ರೇಷನ್ ಕಾರ್ಡ್ದು ರೇಷನ್ ಮಾಡಿಬಿಟ್ಟಿದಾರಲ್ಲ, ಅವರು ಹೋಗಿ ಹಬ್ಬಟ್ಟು ಒತ್ತಬೇಕು ಅಂದಾಗ ಬರುವಂಗೆ ಹಂಗೆ ಇವ್ರಿಗೇನು ಮಾಡ್ಬೋದಾ ಅನ್ನುವಂಥ ಮಾತನ್ನು. ಅದೇನಲ್ಲ ಇವೆಲ್ಲದಕ್ಕೂ ಯಾವುದೇ ರೀತಿ ಮಾಡಿದರೂ ಒಂದಿಷ್ಟಲ್ಲೇ ದೋಷಗಳು ಅಥವಾ ಮತ್ತೇನು ನಡೀತಾ ಇರುವುದು ನಾವು ನೋಡ್ತಾ ಇರ್ತೀವಿ. ಅದೇ ಕಾಲಕ್ಕೆ ಈ ನಮ್ಮ ಗೃಹಲಕ್ಷ್ಮಿ ವಿಷಯದಲ್ಲೇ ಸಹಜ ಹಣ ಮುಟ್ಟೋದಕ್ಕಾಗಿ ಗದ್ದಲಗಳು ಆಗಿದಾವೆ. ಇದನ್ನ ತನಿಖೆ ಮಾಡಿ ಯಾರು ಮಾಡಿದ್ರು ಅದನ್ನು ಏನು ಅಂತ ಹಿಡಿಯುವಂಥ. ಅದಕ್ಕೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿ CM ನಮ್ಮ DK ಶಿ ಅವರು ಇಲ್ಲಪ್ಪ ಇದು ಯಾರೋ ಇಲ್ಲೇ ಫಲಾನುಭವಿಗಳ ಅಲ್ಲದವರು ತೊಗೊಳ್ತಾ ಇದ್ದಾರೆ ಹಣವನ್ನು, ಅದು ನಾವು ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ಪ್ರತಿ ಮನೆಗೂ ಎನ್ಕ್ವೈರಿ ಮಾಡಿಸುವಂಥ ಹೆಜ್ಜೆ ಇಡ್ತಾ ಇದ್ದಾರೆ. ಇದು ಒಳ್ಳೆಯ ಹೆಜ್ಜೆನ. ಯಾಕಂತಂದ್ರೆ ಯಾರು ನಿಜವಾಗಿಯೂ ಅದರ ಅರ್ಹರಿದ್ದಾರೆ ಅವ್ರಿಗೆ ಹೋಗಲ್ಲ ದುಡ್ಡು, ಆದರೆ ಅನರ್ಹರಿಗೆ ಇದು ಹೋಗುವಂಥದ್ದು ಆಗಬಾರ್ದು ಅನ್ನುವಂಥದ್ದು ಯಾರಾದರೂ ಹೇಳುವಂಥ ವಿಷಯ. ಏನೂ ಇರಲಿ, ಇಲ್ಲಿ ಮಾತ್ರ 225 ಕೋಟಿ ರೂಪಾಯಿ ಅದು ಅವ್ರು ಯಾರು ಹೊಡೆದ್ರು ಅನ್ನೋದು. ಇಲ್ಲಿ ಒಂದು ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂದ್ರೆ, ಈ ವ್ಯವಹಾರ ನಡೀದಂಗೆ ಸರ್ಕಾರ ತಡಿಬೇಕಾಗಿತ್ತು. ಸರ್ಕಾರ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕು.